ಬಹಳ ಮುಖ್ಯವಾಗಿ ವಿಶೇಷವಾಗಿ ಪ್ರತಿ ಸಲನೂ BPL ಕಾರ್ಡ್ ಹೋಲ್ಡರ್ಸ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು. ಈ ಸತಿನೂ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ವಿಶೇಷವಾಗಿ ಮಧ್ಯಮ ಏನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಏನಿದೆ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಏಕೆಂದರೆ ಇವತ್ತಿನ ಟ್ರೆಂಡಲ್ಲಿ ನಮ್ಮ ಭಾರತ ದೇಶದಲ್ಲಿ 430 ಮಿಲಿಯನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಇದ್ದರೆ 2020ರಿಂದ 2030ಕ್ಕೆ 750 ಮಿಲಿಯನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಅಂತೇಳಿ ಪ್ರಿಡಿಕ್ಷನು ಇದೆ. ಅದು ಹಾಗೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಆ ವರ್ಗದವರಿಗೆ ಏನು ಟ್ಯಾಕ್ಸ್ನ ಕಮ್ಮಿ ಮಾಡಿದ್ದಾರೆ, ನಿಜವಾಗ್ಲೂ ಅದು ತುಂಬ ಬೆನಿಫಿಟ್ಟು. ಹಾಗಾಗಿ ಹೆಚ್ಚು ಜನರು ಟ್ಯಾಕ್ಸ್ನ ನೋಂದಣಿಯನ್ನು ಮಾಡೋದಕ್ಕೆ ಅನುಕೂಲ ಆಗ್ತದೆ. ಅವ್ರನ್ನ ಕನ್ಸಿಡ್ರೇಷನ್ ಇಟ್ಕೊಂಡು ಕೂಡ ಮಾಡಿದೆ. ಒಂದು. ಎರಡನೇದು ಬಹಳ ಮುಖ್ಯವಾಗಿ ನಮ್ಮ ದೇಶದ ಆರ್ಥಿಕತೆಯನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಏನು $3.6 ಟ್ರಿಲಿಯನ್ ಎಕನಾಮಿ ಇರುವಂಥ ನಮ್ಮ ಭಾರತ ದೇಶ 5ನೇ ಸ್ಥಾನದಲ್ಲಿದೆ. ಅದು ಮುಂದೆ 3ನೇ ಸ್ಥಾನಕ್ಕೆ ಬರುವಂಥ ಎಲ್ಲ ತಯಾರಿಗಳನ್ನು ಮಾಡಿದ್ದಾರೆ. ಸ್ವತಂತ್ರ ಭಾರತ ಬಂದು 2014 ತನಕ ಆದಷ್ಟು ಏರ್ಪೋರ್ಟ್ಗಳು ಏನಿತ್ತು ಅದ್ರ ಡಬಲ್ನ ಕೇವಲ 10 ವರ್ಷದಲ್ಲಿ ಮೋದಿಜಿಯವರ ಗೌರ್ಮೆಂಟ್ ಮಾಡಿದರು. ಇನ್ನು ನಂತರ 10 ವರ್ಷದಲ್ಲಿ ಇವಾಗೇನು ನಂಬರ್ ಇದೆ ಟೋಟಲ್ ಏರ್ಪೋರ್ಟ್ಸ್ ಇದೆ ಅದನ್ನು ಡಬಲ್ ಮಾಡುವಂಥ ಪ್ಲ್ಯಾನ್ ಇದೆ. ಈ ರೀತಿಯಲ್ಲಿ ಆರ್ಥಿಕತೆಯನ್ನು ಇಂಪ್ರೂವ್ಮೆಂಟ್ ಮಾಡುವಂಥ ಒಂದು ಯೋಜನೆಯನ್ನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೂ ಕೂಡ ಒಂದು ಒಳ್ಳೆಯ ಬಡ್ಜೆಟನ್ನು ಮತ್ತು ಯಥಾಸ್ಥಿತಿಯಲ್ಲಿ BPL ಕಾರ್ಡ್ ಹೋಲ್ಡರ್ಸ್ಗೂ ತುಂಬ ಅನುಕೂಲ ಮಾಡುವುದು. ಎಸ್ಪೆಷಲಿ ಆರೋಗ್ಯದ ವಿಷಯದಲ್ಲಿ ಕೂಡ ಕ್ಯಾನ್ಸರ್ ಮೆಡಿಸಿನ್ಸ್ನ ಅಷ್ಟು ಕಡಿಮೆ ದರದಲ್ಲಿ ಕಡಿಮೆ ಮಾಡಿರೋದು, ಕ್ಯಾನ್ಸರ್ ಮುಕ್ತ ಭಾರತವನ್ನು ಮಾಡುವಂಥ ಒಂದು ಯೋಚನೆ, ಆ ನಿಟ್ಟಿನಲ್ಲಿ ಒಳ್ಳೆಯ ಬಡ್ಜೆಟು, ಎಲ್ಲ ವರ್ಗದ ಜನರಿಗೆ ಪರಿಪೂರ್ಣವಾದಂಥ ಬಡ್ಜೆಟು ನಮ್ಮ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ವಿಶೇಷವಾಗಿ ಪ್ರತಿ ಸಲನೂ BPL ಕಾರ್ಡ್ ಹೋಲ್ಡರ್ಸ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು. ಈ ಸತಿನೂ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ವಿಶೇಷವಾಗಿ ಮಧ್ಯಮ ಏನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಏನಿದೆ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಏಕೆಂದರೆ ಇವತ್ತಿನ ಟ್ರೆಂಡಲ್ಲಿ ನಮ್ಮ ಭಾರತ ದೇಶದಲ್ಲಿ 430 ಮಿಲಿಯನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಇದ್ದರೆ 2020ರಿಂದ 2030ಕ್ಕೆ 750 ಮಿಲಿಯನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಅಂತೇಳಿ ಪ್ರಿಡಿಕ್ಷನು ಇದೆ. ಅದು ಹಾಗೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಆ ವರ್ಗದವರಿಗೆ ಏನು ಟ್ಯಾಕ್ಸ್ನ ಕಮ್ಮಿ ಮಾಡಿದ್ದಾರೆ, ನಿಜವಾಗ್ಲೂ ಅದು ತುಂಬ ಬೆನಿಫಿಟ್ಟು. ಹಾಗಾಗಿ ಹೆಚ್ಚು ಜನರು ಟ್ಯಾಕ್ಸ್ನ ನೋಂದಣಿಯನ್ನು ಮಾಡೋದಕ್ಕೆ ಅನುಕೂಲ ಆಗ್ತದೆ. ಅವ್ರನ್ನ ಕನ್ಸಿಡ್ರೇಷನ್ ಇಟ್ಕೊಂಡು ಕೂಡ ಮಾಡಿದೆ. ಒಂದು. ಎರಡನೇದು ಬಹಳ ಮುಖ್ಯವಾಗಿ ನಮ್ಮ ದೇಶದ ಆರ್ಥಿಕತೆಯನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಏನು $3.6 ಟ್ರಿಲಿಯನ್ ಎಕನಾಮಿ ಇರುವಂಥ ನಮ್ಮ ಭಾರತ ದೇಶ 5ನೇ ಸ್ಥಾನದಲ್ಲಿದೆ. ಅದು ಮುಂದೆ 3ನೇ ಸ್ಥಾನಕ್ಕೆ ಬರುವಂಥ ಎಲ್ಲ ತಯಾರಿಗಳನ್ನು ಮಾಡಿದ್ದಾರೆ. ಸ್ವತಂತ್ರ ಭಾರತ ಬಂದು 2014 ತನಕ ಆದಷ್ಟು ಏರ್ಪೋರ್ಟ್ಗಳು ಏನಿತ್ತು ಅದ್ರ ಡಬಲ್ನ ಕೇವಲ 10 ವರ್ಷದಲ್ಲಿ ಮೋದಿಜಿಯವರ ಗೌರ್ಮೆಂಟ್ ಮಾಡಿದರು. ಇನ್ನು ನಂತರ 10 ವರ್ಷದಲ್ಲಿ ಇವಾಗೇನು ನಂಬರ್ ಇದೆ ಟೋಟಲ್ ಏರ್ಪೋರ್ಟ್ಸ್ ಇದೆ ಅದನ್ನು ಡಬಲ್ ಮಾಡುವಂಥ ಪ್ಲ್ಯಾನ್ ಇದೆ. ಈ ರೀತಿಯಲ್ಲಿ ಆರ್ಥಿಕತೆಯನ್ನು ಇಂಪ್ರೂವ್ಮೆಂಟ್ ಮಾಡುವಂಥ ಒಂದು ಯೋಜನೆಯನ್ನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೂ ಕೂಡ ಒಂದು ಒಳ್ಳೆಯ ಬಡ್ಜೆಟನ್ನು ಮತ್ತು ಯಥಾಸ್ಥಿತಿಯಲ್ಲಿ BPL ಕಾರ್ಡ್ ಹೋಲ್ಡರ್ಸ್ಗೂ ತುಂಬ ಅನುಕೂಲ ಮಾಡುವುದು. ಎಸ್ಪೆಷಲಿ ಆರೋಗ್ಯದ ವಿಷಯದಲ್ಲಿ ಕೂಡ ಕ್ಯಾನ್ಸರ್ ಮೆಡಿಸಿನ್ಸ್ನ ಅಷ್ಟು ಕಡಿಮೆ ದರದಲ್ಲಿ ಕಡಿಮೆ ಮಾಡಿರೋದು, ಕ್ಯಾನ್ಸರ್ ಮುಕ್ತ ಭಾರತವನ್ನು ಮಾಡುವಂಥ ಒಂದು ಯೋಚನೆ, ಆ ನಿಟ್ಟಿನಲ್ಲಿ ಒಳ್ಳೆಯ ಬಡ್ಜೆಟು, ಎಲ್ಲ ವರ್ಗದ ಜನರಿಗೆ ಪರಿಪೂರ್ಣವಾದಂಥ ಬಡ್ಜೆಟು ನಮ್ಮ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ವಿಶೇಷವಾಗಿ ಪ್ರತಿ ಸಲನೂ BPL ಕಾರ್ಡ್ ಹೋಲ್ಡರ್ಸ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು. ಈ ಸತಿನೂ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ವಿಶೇಷವಾಗಿ ಮಧ್ಯಮ ಏನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಏನಿದೆ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಏಕೆಂದರೆ ಇವತ್ತಿನ ಟ್ರೆಂಡಲ್ಲಿ ನಮ್ಮ ಭಾರತ ದೇಶದಲ್ಲಿ 430 ಮಿಲಿಯನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಇದ್ದರೆ 2020ರಿಂದ 2030ಕ್ಕೆ 750 ಮಿಲಿಯನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಅಂತೇಳಿ ಪ್ರಿಡಿಕ್ಷನು ಇದೆ. ಅದು ಹಾಗೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಆ ವರ್ಗದವರಿಗೆ ಏನು ಟ್ಯಾಕ್ಸ್ನ ಕಮ್ಮಿ ಮಾಡಿದ್ದಾರೆ, ನಿಜವಾಗ್ಲೂ ಅದು ತುಂಬ ಬೆನಿಫಿಟ್ಟು. ಹಾಗಾಗಿ ಹೆಚ್ಚು ಜನರು ಟ್ಯಾಕ್ಸ್ನ ನೋಂದಣಿಯನ್ನು ಮಾಡೋದಕ್ಕೆ ಅನುಕೂಲ ಆಗ್ತದೆ. ಅವ್ರನ್ನ ಕನ್ಸಿಡ್ರೇಷನ್ ಇಟ್ಕೊಂಡು ಕೂಡ ಮಾಡಿದೆ. ಒಂದು. ಎರಡನೇದು ಬಹಳ ಮುಖ್ಯವಾಗಿ ನಮ್ಮ
ದೇಶದ ಆರ್ಥಿಕತೆಯನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ಏನು $3.6 ಟ್ರಿಲಿಯನ್ ಎಕನಾಮಿ ಇರುವಂಥ ನಮ್ಮ ಭಾರತ ದೇಶ 5ನೇ ಸ್ಥಾನದಲ್ಲಿದೆ, ಅದು ಮುಂದೆ 3ನೇ ಸ್ಥಾನಕ್ಕೆ ಬರುವಂಥ ಎಲ್ಲ ತಯಾರಿಗಳನ್ನು ಮಾಡಿದ್ದಾರೆ. ಸ್ವತಂತ್ರ ಭಾರತ ಬಂದು 2014 ತನಕ ಆದಷ್ಟು ಏರ್ಪೋರ್ಟ್ಗಳು ಏನಿತ್ತು ಅದ್ರ ಡಬಲ್ನ ಕೇವಲ 10 ವರ್ಷದಲ್ಲಿ ಮೋದಿಜಿಯವರ ಗೌರ್ಮೆಂಟ್ ಮಾಡಿದರು. ಇನ್ನು ನಂತರ 10 ವರ್ಷದಲ್ಲಿ ಇವಾಗೇನು ನಂಬರ್ ಇದೆ, ಟೋಟಲ್ ಏರ್ಪೋರ್ಟ್ಸ್ ಇದೆ, ಅದನ್ನು ಡಬಲ್ ಮಾಡುವಂಥ ಪ್ಲ್ಯಾನ್ ಇದೆ. ಈ ರೀತಿಯಲ್ಲಿ ಆರ್ಥಿಕತೆಯನ್ನು ಇಂಪ್ರೂವ್ಮೆಂಟ್ ಮಾಡುವಂಥ ಒಂದು ಯೋಜನೆಯನ್ನು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೂ ಕೂಡ ಒಂದು ಒಳ್ಳೆಯ ಬಡ್ಜೆಟನ್ನು, ಮತ್ತು ಯಥಾಸ್ಥಿತಿಯಲ್ಲಿ BPL ಕಾರ್ಡ್ ಹೋಲ್ಡರ್ಸ್ಗೂ ತುಂಬ ಅನುಕೂಲ ಮಾಡುವುದು. ಎಸ್ಪೆಷಲಿ ಆರೋಗ್ಯದ ವಿಷಯದಲ್ಲಿ ಕೂಡ ಕ್ಯಾನ್ಸರ್ ಮೆಡಿಸಿನ್ಸ್ನ ಅಷ್ಟು ಕಡಿಮೆ ದರದಲ್ಲಿ ಕಡಿಮೆ ಮಾಡಿರೋದು, ಕ್ಯಾನ್ಸರ್ ಮುಕ್ತ ಭಾರತವನ್ನು ಮಾಡುವಂಥ ಒಂದು ಯೋಚನೆ, ಆ ನಿಟ್ಟಿನಲ್ಲಿ ಒಳ್ಳೆಯ ಬಡ್ಜೆಟು, ಎಲ್ಲ ವರ್ಗದ ಜನರಿಗೆ ಪರಿಪೂರ್ಣವಾದಂಥ ಬಡ್ಜೆಟು ನಮ್ಮ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ವಿಶೇಷವಾಗಿ ಪ್ರತಿ ಸಲನೂ BPL ಕಾರ್ಡ್ ಹೋಲ್ಡರ್ಸ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು. ಈ ಸತಿನೂ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ವಿಶೇಷವಾಗಿ ಮಧ್ಯಮ ಏನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಏನಿದೆ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಏಕೆಂದರೆ ಇವತ್ತಿನ ಟ್ರೆಂಡಲ್ಲಿ ನಮ್ಮ ಭಾರತ ದೇಶದಲ್ಲಿ 430 ಮಿಲಿಯನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಇದ್ದರೆ 2020ರಿಂದ 2030ಕ್ಕೆ 750 ಮಿಲಿಯನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಅಂತೇಳಿ ಪ್ರಿಡಿಕ್ಷನು ಇದೆ. ಅದು ಹಾಗೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಆ ವರ್ಗದವರಿಗೆ ಏನು ಟ್ಯಾಕ್ಸ್ನ ಕಮ್ಮಿ ಮಾಡಿದ್ದಾರೆ, ನಿಜವಾಗ್ಲೂ ಅದು ತುಂಬ ಬೆನಿಫಿಟ್ಟು. ಹಾಗಾಗಿ ಹೆಚ್ಚು ಜನರು ಟ್ಯಾಕ್ಸ್ನ ನೋಂದಣಿಯನ್ನು ಮಾಡೋದಕ್ಕೆ ಅನುಕೂಲ ಆಗ್ತದೆ. ಅವ್ರನ್ನ ಕನ್ಸಿಡ್ರೇಷನ್ ಇಟ್ಕೊಂಡು ಕೂಡ ಮಾಡಿದ್ದಾರೆ. ಒಂದು. ಎರಡನೇದು ಬಹಳ ಮುಖ್ಯವಾಗಿ ನಮ್ಮ ದೇಶದ ಆರ್ಥಿಕತೆಯನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ಏನು $3.6 ಟ್ರಿಲಿಯನ್ ಎಕನಾಮಿ ಇರುವಂಥ ನಮ್ಮ ಭಾರತ ದೇಶ 5ನೇ ಸ್ಥಾನದಲ್ಲಿದೆ, ಅದು ಮುಂದೆ 3ನೇ ಸ್ಥಾನಕ್ಕೆ ಬರುವಂಥ ಎಲ್ಲ ತಯಾರಿಗಳನ್ನು ಮಾಡಿದ್ದಾರೆ. ಸ್ವತಂತ್ರ ಭಾರತ ಬಂದು 2014 ತನಕ ಆದಷ್ಟು ಏರ್ಪೋರ್ಟ್ಗಳು ಏನಿತ್ತು ಅದ್ರ ಡಬಲ್ನ ಕೇವಲ 10 ವರ್ಷದಲ್ಲಿ ಮೋದಿಜಿಯವರ ಗೌರ್ಮೆಂಟ್ ಮಾಡಿದರು. ಇನ್ನು ನಂತರ 10 ವರ್ಷದಲ್ಲಿ ಇವಾಗೇನು ನಂಬರ್ ಇದೆ, ಟೋಟಲ್ ಏರ್ಪೋರ್ಟ್ಸ್ ಇದೆ, ಅದನ್ನು ಡಬಲ್ ಮಾಡುವಂಥ ಪ್ಲ್ಯಾನ್ ಇದೆ. ಈ ರೀತಿಯಲ್ಲಿ ಆರ್ಥಿಕತೆಯನ್ನು ಇಂಪ್ರೂವ್ಮೆಂಟ್ ಮಾಡುವಂಥ ಒಂದು ಯೋಜನೆಯನ್ನು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೂ ಕೂಡ ಒಂದು ಒಳ್ಳೆಯ ಬಡ್ಜೆಟನ್ನು, ಮತ್ತು ಯಥಾಸ್ಥಿತಿಯಲ್ಲಿ BPL ಕಾರ್ಡ್ ಹೋಲ್ಡರ್ಸ್ಗೂ ತುಂಬ ಅನುಕೂಲ ಮಾಡುವುದು. ಎಸ್ಪೆಷಲಿ ಆರೋಗ್ಯದ ವಿಷಯದಲ್ಲಿ ಕೂಡ ಕ್ಯಾನ್ಸರ್ ಮೆಡಿಸಿನ್ಸ್ನ ಅಷ್ಟು ಕಡಿಮೆ ದರದಲ್ಲಿ ಕಡಿಮೆ ಮಾಡಿರೋದು, ಕ್ಯಾನ್ಸರ್ ಮುಕ್ತ ಭಾರತವನ್ನು ಮಾಡುವಂಥ ಒಂದು ಯೋಚನೆ, ಆ ನಿಟ್ಟಿನಲ್ಲಿ ಒಳ್ಳೆಯ ಬಡ್ಜೆಟು, ಎಲ್ಲ ವರ್ಗದ ಜನರಿಗೆ ಪರಿಪೂರ್ಣವಾದಂಥ ಬಡ್ಜೆಟು ನಮ್ಮ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ.